ನಮಸ್ಕಾರ. ರಾಮಕೃಷ್ಣ ಗುಂಜೂರು ಮತ್ತು ಸುಲಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲಿಂದ ಭಗವಂತನ ಒಂದು ಕೃಪೆ ಪ್ರೇರಣೆ ಎಲ್ಲೆಲ್ಲಿ ಆಗುತ್ತೋ ಇದು ನನಗೆ ಆಕಸ್ಮಿಕವಾಗಿ ಇದೊಂದು ಕೇಂದ್ರಕ್ಕೆ ಹೋಗುವಂಥ ಒಂದು ಪುಣ್ಯ ಸಿಕ್ತು. ಆ್ಯಕ್ಚುಲಿ ನಾನು ಹೋಗಿದ್ದು ದೇವಸ್ಥಾನಕ್ಕಲ್ಲ, ಪಕ್ಕದಲ್ಲಿ ನನ್ನ ಕೆಲಸಕ್ಕೆ. ಆ ಕೆಲಸ ಮುಗಿಸ್ಕೊಂಡು ಇನ್ನೇನು ನಾನು ವಾಪಸ್ ಅನಂತಪುರಕ್ಕೆ ಬರಬೇಕು ಅನ್ನುವಾಗ ನಮ್ಮ ಆಫೀಸ್ನಲ್ಲಿ ಕೆಲವರು, ಸರ್ ಇಲ್ಲಿ ಪಕ್ಕದಲ್ಲಿ ಒಂದು ಒಳ್ಳೆಯ ವಿಶೇಷವಾದಂಥ ದೇವಸ್ಥಾನ ಇದೆ, ಬನ್ನಿ ನೋಡ್ಕೊಂಡೋಗಿ, ಜಸ್ಟ್ ಕೇವಲ 5 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಶ್ರಾವಣ ಮಾಸದಲ್ಲಿ ದೇವರ ದರ್ಶನ, ಆದರೂ ವಿಷ್ಣುವಿನ ದರ್ಶನ ಅಂದರೆ ಬಿಡ್ತೀವಿ, ಹಾಗಾಗಿ ನಾವು ಕೂಡ ಹೊರಟೇ ಬಿಟ್ಟಿವಿ. ಸೊ ಇಲ್ಲಿ ಈ ನಮ್ಮ ಭೂಮಿಯ ಮೇಲೆ ವಿಭಿನ್ನವಾದಂಥ ಒಂದು ಕ್ಷೇತ್ರಗಳು ಇರೋದು ನಮಗೆ ಅದೊಂದು ದರ್ಶನ. ನಾವೇನು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಆದರೆ ಹಂಗೆ ಬಂದುಬಿಟ್ವಿ. ಇದು ಮುದ್ದಲೇಟಿ ನರಸಿಂಹ ದೇವರ ಕ್ಷೇತ್ರ. ಇಲ್ಲಿ ಮುದ್ದಲೇಟಿ ಅಂತಂದರೆ, ಏಟು ಅಂತ ಅಂದರೆ ಅದೊಂದು ಹಳ್ಳ ಅಥವಾ ಕೊಳ್ಳ ಅಥವಾ ಒಂದು ಸರೋವರ ಅಂತ ತೆಲುಗಿನಲ್ಲಿ ಕರೀತಾರೆ. ಈ ಸರೋವರದಲ್ಲಿ ನೆಲೆಸಿರುವಂಥದ್ದು ಎರ್ರಮಲ ಅಂತಂದರೆ ಕೆಂಪು ಮಲೆಯ ಮೇಲೆ ನೆಲೆಸಿರುವಂಥದ್ದು. ಮಲೆ ಅಂತಂದರೆ ಬೆಟ್ಟ ಅಲ್ಲ, ನಾವು ಪಾತಾಳಕ್ಕೆ ಇಳಿದು ನಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಮುದ್ದಲೇಟಿ ಸ್ವಾಮಿ ನೋಡಲಿಕ್ಕೆ ಇದು ಪ್ರಮುಖವಾದಂಥ ದ್ವಾರ ಕಾಣುತ್ತೆ. ನಾವೇನೋ ಇದೆ ಈ ಪ್ರಮುಖವಾದಂಥ ಗೋಪುರ ದಾಟ್ಕೊಂಡು ಒಳಗಡೆ ನಾವು ಹೋದರೆ ದೇವಸ್ಥಾನ ಸಿಕ್ಬಿಡುತ್ತೆ ಅಂದ್ಕೊಳ್ತೀವಿ. ಅದೆಲ್ಲ ನೋಡಿ, ಇದು ಭಕ್ತಾದಿಗಳು ಬಂದು ನೆಲೆಸಲಿಕ್ಕೆ, ಸ್ಟೇ ಮಾಡಲಿಕ್ಕೆ ಮಾಡಿರುವಂಥ ಅರೇಂಜ್ಮೆಂಟ್ಸು. ದೇವಸ್ಥಾನ ನಾವು ನೋಡಬೇಕಂದ್ರೆ ಪಾತಾಳಕ್ಕೆ ಹಿಡಿದು ಹೋಗಬೇಕು. ವಿಶೇಷವಾಗಿ ಕಂದಕದ ಒಳಗಡೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ವೈಕುಂಠದಲ್ಲಿ ಲಕ್ಷ್ಮೀ ಸಮೇತವಾಗಿ ನಾರಾಯಣ ಪಗಡೆ ಆಡುವಾಗ ಅವರು ಸೋತು ಬಿಡ್ತಾರೆ. ಆಗ ಜಗಳ ಮಾಡ್ಕೊಂಡ್ಬಿಟ್ಟು ಲಕ್ಷ್ಮಿ ಮೇಲೆ ಮುನಿಸ್ಕೊಂಡು ನಾರಾಯಣ ಈ ಭೂಮಿಗೆ ಬಂದುಬಿಡ್ತಾನೆ. ಈ ಕೆಂಪು ಮಲೆಯಲ್ಲಿ ಇವರು ಒಂದು ಉಡುವಿನ ಆಕಾರದಲ್ಲಿ ಬಂದು ಒಂದು ಬಿಲದಲ್ಲಿ ಸೇರ್ಕೊಂಡಿರ್ತಾರೆ. ಅಲ್ಲಿ ಪಕ್ಕದಲ್ಲಿ ಒಬ್ಬ ರಾಜ, ಮೋಕ್ಷಪಟ್ಟಣ ಅಂತ ಹೇಳಿ ಇರ್ತದೆ. ಕಣ್ಣಪ್ಪ ರಾಜು ಬೇಟೆಗೆ ಬಂದಾಗ ಬಂಗಾರದ ಒಂದು ಹುಡ ಕಾಣುತ್ತೆ, ಅದನ್ನು ಇಟ್ಕೊಳಕ್ಕೆ ಹೋಗ್ತಾನೆ, ಅದು ಸಿಗೋದಿಲ್ಲ. ಒಳಗಡೆ ಹೋಗಿ ಹುತ್ತದೊಳಗಡೆ ಸೇರ್ಕೊಳ್ಳುತ್ತೆ, ಎಷ್ಟು ಅಗಿದ್ರೂ ಕೂಡ ಸಿಗೋದಿಲ್ಲ. ಮತ್ತು ಅವ್ರು ಪ್ರಯತ್ನ ಮಾಡಿ, ಏನು ಇಂಥ ಅದ್ಭುತವಾದಂಥ ಬಂಗಾರದ ಹುಡ ನಾವು ಮಿಸ್ ಆಯ್ತಾಳೆ ಅಂಥೇಳಿ ಹೋಗ್ತಾರೆ. ಹೋದಾಗ ಮತ್ತು ರಾತ್ರಿ ಶನಿವಾರ ಆತನ ರಾಜನ ಕನಸಿನಲ್ಲಿ ಬಂದು ಹೇಳ್ತಾರೆ, ಅಯ್ಯ ಭಕ್ತ, ನಾನು ನರಸಿಂಹಸ್ವಾಮಿ ಉಡದ ರೂಪದಲ್ಲಿ ಇಲ್ಲಿದ್ದೇನೆ. ಇಲ್ಲಿ ಶಾಶ್ವತವಾಗಿ ಭಕ್ತರ ಒಂದು ಅನುಗ್ರಹ ಕೊಡಲಿಕ್ಕೆ ನಾನು ನೆಲೆ ನಿಲ್ತಾ ಇದ್ದೀನಿ. ಇಲ್ಲೊಂದು ದೇವಾಲಯ ನಿರ್ಮಾಣ ಮಾಡುವಂತ ಕೇಳಿದಾಗ ಮೋಕ್ಷಪಟ್ಟಣದ ಕಣ್ಣಪ್ಪರಾಜು ಅಲ್ಲೊಂದು ಸಣ್ಣ ಗುಡಿಯನ್ನು ಕಟ್ತಾನೆ. ಆಗಲಿಂದ ಇಲ್ಲಿವರೆಗೂ ಇಲ್ಲಿ ಮುದ್ದಲೇರು ಈ ಏರಿನಲ್ಲಿ ಈ ಇದರಲ್ಲಿ ವಾಸವಾಗಿರುವಂಥ ಸ್ವಾಮಿನ ಮುದ್ದಲೇಟು ಸ್ವಾಮಿ ಅಂತ ಕರೀತಾರೆ, ಮುದ್ದಲೇಟು ನರಸಿಂಹಸ್ವಾಮಿ ಅಂತ ಕರೀತಾರೆ. ಕೆಳಗಡೆ ಇಳಿದು ಬರ್ಬೇಕು ನೋಡಿ, ಭಾಳ ತುಂಬ ಆಳವಾದಂಥ ಕೆಳಗಡೆ ಇಳಿದು ಬರುವಾಗ ಮಲ್ಕೊಂಡಿರುವಂಥ ಹನುಮಂತನ ದರ್ಶನ ಆಗುತ್ತೆ. ಇಲ್ಲಿ ನೋಡಿದ್ರೆ ಭಾಳ ಕಂದಕ, ಆ ಕಂದಕದ ಒಳಗಡೆ ನೀರು ಶೇಖರಣೆ ಆಗಿದೆ. ಒಂದು ಪಾತಾಳಕ್ಕೆ ಇಳಿದು ಹೋಗೋ ಥರ ಭಾಸವಾಗುತ್ತೆ. ಕೆಳಗಡೆ ಹೋದಾಗ ನೋಡಿ, ಇದೆಲ್ಲ ಈ ನಮ್ಮ ತಿರುಪತಿ ಬೆಟ್ಟದಲ್ಲಿ ಹೇಗೆ ಥರ ಇದೆಯೋ ಅದೇ ರೀತಿ ಕಲ್ಲಿನ ಒಂದು ರಚನೆ ಆಗಿರುವಂಥದ್ದು. ಅಲ್ಲಿ ಕಲ್ಲುಗಳ ಮಧ್ಯೆ ನೀರು ಬಂದು ಇಲ್ಲಿ ದೊಣೆಯನ್ನು ನಿಂತು ಅದೊಂದು ಚಿಲುಮೆ ಆಕಾರದಲ್ಲಿ ಕೊಳವನ್ನು ಸೃಷ್ಟಿ ಮಾಡಿದೆ. ಕೆಳಗಡೆ ಇಳಿದು ಹೋಗ್ತಾ ಇದ್ದೇವೆ. ಇಲ್ಲಿ ಮುದ್ದಲೇಟಿ ಸ್ವಾಮಿ, ನರಸಿಂಹಸ್ವಾಮಿ ಜೊತೆಗೆ ಲಕ್ಷ್ಮಿ ಕೂಡ ಸಾನ್ನಿಧ್ಯದಲ್ಲಿದ್ದಾಳೆ. ಈಗ ತುಂಬ ಜನ ಭಕ್ತಾದಿಗಳು ಶನಿವಾರ ಇಲ್ಲಿ ಬರ್ತಾರೆ, ಶುಕ್ರವಾರ ರಾತ್ರಿ ಇಲ್ಲಿ ಆಲ್ಟ್ ಆಗ್ತಾರೆ. ಯಾರಾದರೂ ಆಲ್ಟ್ ಆಗಬೇಕು ಅಂತಂದರೆ ಆಲ್ಟ್ ಆಗಲಿಕ್ಕೆ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಇದೆ. ಭಾಳ ಅದ್ಭುತವಾಗಿ ಒಂದು ರಾತ್ರಿಯನ್ನು ಇಲ್ಲಿ ನಾವು ಕಳಿಬೋದು. ಜೊತೆಗೆ ನೋಡಿ, ಇಲ್ಲಿ ಹೊಸದಾಗಿ ಹಳೆಯ ದೇವಸ್ಥಾನವನ್ನು ತೆಗೆದೀಗ ಹೊಸದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಂದಕದ ಒಳಗಡೆ ನಡ್ಕೊಂಡು ಇಳಿದು ಹೋಗಬೇಕಾಗತ್ತೆ. ನೋಡಿ ಎಂಥ ಅದ್ಭುತವಾದಂಥ ಜಾಗದಲ್ಲಿ
ನರಸಿಂಹ ಮುದ್ದಿಲೇಟಿ ನರಸಿಂಹಸ್ವಾಮಿ ಇಲ್ಲಿ ಸಾನ್ನಿಧ್ಯದಲ್ಲಿದ್ದಾರೆ. ನಾವು ಒಳಗಡೆ ಫೋಟೋ ತೆಗಿಯೋಕ್ಕೆ ಅಲೋ ಇಲ್ಲ, ಆದ್ದರಿಂದ ಹೊರಗಡೆ ಭಿನ್ನವಾದಂಥ ಒಂದು ಪ್ರಕೃತಿಯನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಇಂಟರ್ನೆಟ್ನಲ್ಲಿ ಆ ನಿಜವಾದಂಥ ದೇವರ ವಿಗ್ರಹ ಫೋಟೋಗಳನ್ನು ತಗೊಂಡು ನಿಮಗೆ ಒಳಗಡೆ ಯಾವ ರೀತಿ ದೇವರಿದೆ ಅಂಥೇಳಿ ಈ ಕೊನೆಯ ಇದರಲ್ಲಿ ತೋರಿಸಲಿರುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇಲ್ಲಿ ನೋಡಿದ್ರೆ ಅಲ್ಲಿ ನೋಡಿ ಮೆದ್ದೆ ಮೇಲೆ ಒಂದು ಸಣ್ಣ ಗುಡಿಯನ್ನು ಕಟ್ಟಿದ್ರು. ಅಲ್ಲಿ ಕೂಡ ಈಗ ಇಲ್ಲಿ ಭಾಳ ಅದ್ಭುತವಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಭಾಳ ತುಂಬ ಚೆನ್ನಾಗಿದೆ. ಇದು ಲಕ್ಷ್ಮೀ ನರಸಿಂಹ ಮುದ್ದಿಲೇಟಿ ನರಸಿಂಹ ದೇವರ ಮೂಲ ವಿಗ್ರಹ ಈ ಥರ ಇದೆ. ಒಳಗಡೆ ಫೋಟೋ ತೆಗೆದು ಬಿಡಲಿಲ್ಲ, ನಾವು ಇಂಟರ್ನೆಟ್ನಲ್ಲಿ ಸಿಕ್ಕಂಥ ಫೋಟೋಗಳನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಭಾಳ ಅದ್ಭುತವಾಗಿ ಈ ಲಕ್ಷ್ಮೀ ನರಸಿಂಹನ ನೋಡಿ ಈ ಥರ ನರಸಿಂಹ ಆನಂದವಾಗಿದ್ದಾನೆ. ಹೊರಗಡೆ ಬಂದರೆ ಆ ದೇವಸ್ಥಾನದ ಇತಿಹಾಸವನ್ನು ಕೆತ್ತಿರುವಂಥ ವಿವರಗಳು ಕೂಡ ಇಲ್ಲಿ ಸಿಗುತ್ತೆ. ಇದೆಲ್ಲ ನೋಡಿಕೊಂಡು ನಾವು ಭಾಳ ಸಂತೋಷದಿಂದ ನಾವು ನಮ್ಮ ಮನೆಗೆ ವಾಪಸ್ ಬಂದ್ವಿ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ ಮಂಗಳಂ ಪುಂಡರೀಕಾಕ್ಷಾಯ ತನಹರಿ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ.